ಒಂದು ದುಂಬಿ ಪ್ರತಿಯೊಂದು ಹೂವಿನಿಂದಲೂ ಮಕರಂದವನ್ನು ಹೀರಿದಂತೆ ಪ್ರತಿಯೊಬ್ಬರ ಹತ್ತಿರದಿಂದಲೂ ಮುಮುಕ್ಷ ವಿಧಿಯಾಗಿ ಜ್ಞಾನವನ್ನು ಸಮೀಕರಿಸಿಕೊಳ್ಳಬೇಕು. ಪ್ರತಿ ಹೂವಿನಲ್ಲೂ ಇಷ್ಟೋ ಅಷ್ಟು ಮಕರಂದವಿರುತ್ತದೆ. ಅದೇ ವಿಧವಾಗಿ ಮನುಷ್ಯನಲ್ಲೂ ಸ್ವಲ್ಪವಾದರೂ ಅಧಿಕವಾದರೂ ಜ್ಞಾನವಿರುತ್ತದೆ. ಆದ್ದರಿಂದ ಯಾರೊಬ್ಬರನ್ನೂ ಮರೆಯಬಾರದು. ಪ್ರತಿಯೊಬ್ಬರಿಂದಲೂ ಕಲಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ತಿಳಿದಷ್ಟನ್ನು ಅನುಭವಿಸಿದಷ್ಟನ್ನು ತಕ್ಷಣ ಎಲ್ಲರಿಗೆ ಹೇಳಬೇಕು. ಯಾರೊಬ್ಬರನ್ನೂ ಬಿಡಬಾರದು. ತಿಳಿದುಕೊಳ್ಳಬೇಕಾದ, ತಿಳಿಸಬೇಕಾದ ಪರಮಸತ್ಯ ಒಂದೇ. ಮಾಡಿಸಬೇಕಾದ ಪರಮಕ್ರಿಯೆ ಒಂದೇ. ಇದೇ ತುಳಸಿ ದಳದ 2 ಎಲೆಗಳು. ಈ ವಿಧವಾಗಿ ಭಾವ ಪರಂಪರೆ ಮುಗಿಯಿತು. ಕೂಡಲೇ ಪಕ್ಕದಲ್ಲಿಯೇ ಇದ್ದ ಕಂಚಿ ರಘುರಾಮ ಅವರಿಗೆ ಈಗಲೇ ಒಳ್ಳೆಯ ಭಾವನೆ ಹುಟ್ಟಿತು ಎಂದು ಎಲ್ಲ ವಿವರಿಸಿ ಕೂಡಲೇ ಪಕ್ಕದವರಿಗೂ ಹೇಳಿರಿ ಎಂದೆ. ನಂತರ ತುಳಸಿ ದಳವನ್ನು ಕುರಿತು ಆ ದಿನ ಪಿಲೇರು ಧ್ಯಾನ ತರಗತಿಯಲ್ಲೂ, ಮಾರನೆಯ ದಿನ ಅನಂತಪುರ ತರಗತಿಯಲ್ಲೂ, ಮರುದಿನ ಉರವಕೊಂಡದಲ್ಲಿಯೂ, ಗುಂತ್ಕಲ್ಲದಲ್ಲಿಯೂ, ಕರ್ನೂಲ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿಯೂ ಎಲ್ಲರಿಗೂ ಹೇಳಲಾಯಿತು. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಈ ಭಾವನೆಯನ್ನು ಕೇಳಿಸಿಕೊಂಡು ನೀವು ಬರುತ್ತಿರುವ ಒನ್ ಡೇ ಸ್ಪಿರಿಚುವಲ್ ಬ್ರೈನ್ ವಾಶ್ ಎನ್ನುವ ಪುಸ್ತಕಕ್ಕೆ ಈ ಹೆಸರು ಇಡಿ ಎಂದು. ಹಾಗೆ ತುಳಸಿ ದಳ ಹುಟ್ಟಿತು. ತುಳಸಿ ದಳ ಈಗ ನಿಮ್ಮ ಕೈಯಲ್ಲಿದೆ. ಇನ್ನು ನಿಮ್ಮಿಷ್ಟ. ಆಧ್ಯಾತ್ಮಿಕ ಶಾಸ್ತ್ರ ಎಲ್ಲರೂ ಅನಿವಾರ್ಯವಾಗಿ ಕ್ರಮಬದ್ಧವಾಗಿ ಪ್ರಪ್ರಥಮವಾಗಿ ಕಲಿಯಬೇಕಾದ ಶಾಸ್ತ್ರ ಒಂದೇ. ಅದೇ ಆಧ್ಯಾತ್ಮಿಕ ಶಾಸ್ತ್ರ, ಅಂದರೆ ಸ್ಪಿರಿಚುವಲ್ ಸೈನ್ಸ್. ಅಂದರೆ ಜೀವನದ ಸತ್ಯಗಳನ್ನು ಕುರಿತು ಹೇಳುವ ಶಾಸ್ತ್ರ. ಅದೇ ಎಲ್ಲದಕ್ಕೂ ಮೂಲ. ಆಧ್ಯಾತ್ಮಿಕ ಶಾಸ್ತ್ರ ಎಲ್ಲರಿಗೂ ಅನಿವಾರ್ಯ. ಉಳಿದ ಶಾಸ್ತ್ರಗಳು, ಕಲೆಗಳು, ವಿದ್ಯೆಗಳು ಎಲ್ಲವೂ ಮುಖ್ಯವೇ. ಆದರೆ ಇವೆಲ್ಲವೂ ಆಧ್ಯಾತ್ಮಿಕ ಜ್ಞಾನದ ನಂತರ ಸಂಪಾದಿಸಿಕೊಳ್ಳಬೇಕಾಗಿರುವುದು. ಆಧ್ಯಾತ್ಮಿಕ ಶಾಸ್ತ್ರ ವಿಭಾಗಗಳು. ಆಧ್ಯಾತ್ಮಿಕ ಶಾಸ್ತ್ರ ಪರಿಜ್ಞಾನದಲ್ಲಿ 4 ವಿಭಾಗಗಳಿವೆ. ಅವು ಧ್ಯಾನ, ದಿವ್ಯಜ್ಞಾನ ಪ್ರಕಾಶ, ಕ್ಷಣ ಜಾಗ್ರತೆ, ಮನಃಶಕ್ತಿ. ಧ್ಯಾನದಿಂದಲೇ ದಿವ್ಯಜ್ಞಾನ ಪ್ರಕಾಶಕ್ಕೆ ನಾವು ಅರ್ಹರಾಗುತ್ತೇವೆ. ದಿವ್ಯಜ್ಞಾನ ಪ್ರಕಾಶದಿಂದಲೇ ನಮ್ಮಲ್ಲಿ ಕ್ಷಣ ದಿವ್ಯ ಜಾಗ್ರತೆ ಎನ್ನುವುದು ಸುಸ್ಥಿರವಾಗುತ್ತದೆ. ಧ್ಯಾನದಿಂದ ದಿವ್ಯಜ್ಞಾನ ಪ್ರಕಾಶ, ಕ್ಷಣ ದಿವ್ಯ ಜಾಗ್ರತೆ, ಈ 3ರಿಂದಲೇ ನಮ್ಮ ಮನಃಶಕ್ತಿ ಎನ್ನುವುದು ಪ್ರಬಲವಾಗುತ್ತದೆ. ಪ್ರಬಲವಾದ ಮನಃಶಕ್ತಿಯ ಮೂಲಕ ಸಾಧಿಸಲು ಅಸಾಧ್ಯವಾದುದು ಯಾವ ಲೋಕದಲ್ಲಾದರೂ ಯಾವ ಕಾಲದಲ್ಲಾದರೂ ಇರುವುದೇ ಇಲ್ಲ. ಧ್ಯಾನ. ದಿ ಪ್ಲಸ್ ಯಾನ ಧ್ಯಾನ. ದಿ ಸೂಕ್ಷ್ಮ ಶರೀರಾದಿ ಸಮುದಾಯ, ಅಂದರೆ ಆಸ್ಟ್ರಲ್ ಬಾಡಿ ಕಾಂಪ್ಲೆಕ್ಸ್ ಎಂದು ಅರ್ಥ. ಯಾನ ಪ್ರಯಾಣ. ಆದ್ದರಿಂದ ಧ್ಯಾನ ಅಂದರೆ ಸೂಕ್ಷ್ಮ ಶರೀರಾದಿ ಸಮುದಾಯದೊಡನೆ ಮಾಡುವ ಪ್ರಯಾಣ ಎಂದು. ಇದನ್ನೇ ಆಸ್ಟ್ರಲ್ ಟ್ರಾವೆಲ್ ಎನ್ನುತ್ತೇವೆ. ಧ್ಯಾನದ ಮೂಲಕವೇ ಸರ್ವಲೋಕಗಳನ್ನು ಪ್ರಯಾಣಿಸಬಲ್ಲೆವು. ಧ್ಯಾನದ ಮೂಲಕವೇ ಸರ್ವಲೋಕವಾಸಿಗಳನ್ನು ಭೇಟಿಯಾಗಬಲ್ಲೆವು. ಧ್ಯಾನದ ಮೂಲಕವೇ ಸರ್ವ ಲೋಕ ರಹಸ್ಯಗಳನ್ನು ತಿಳಿದುಕೊಳ್ಳಬಲ್ಲೆವು. ಧ್ಯಾನದ ಮೂಲಕವೇ ಸರ್ವಲೋಕದ ಆನಂದಗಳನ್ನು ಹೊಂದಬಲ್ಲೆವು. ದಿವ್ಯ ಜ್ಞಾನ ಪ್ರಕಾಶ. ನಾವು ಏನು, ನಾವು ಯಾರು, ಎಲ್ಲಿಂದ ಬಂದೆವು, ಎಲ್ಲಿಗೆ ಹೋಗುತ್ತಿದ್ದೇವೆ, ಏತಕ್ಕೆ ಹುಟ್ಟಿದ್ದೇವೆ, ಸತ್ತ ಮೇಲೆ ಏನಾಗುತ್ತದೆ, ನಿಜಕ್ಕೂ ಘಟನೆಗಳು ಹೇಗೆ ನಡೆಯುತ್ತವೆ, ಈ ಜನನ ಮರಣ ಚಕ್ರದ ಪರಮಾರ್ಥವೇನು, ದೈವ ಅಂದರೆ ಏನು, ಈ ಅದ್ಭುತ ಸೃಷ್ಟಿ ಕ್ರಮವೆಲ್ಲ ಹೇಗೆ ನಡೆಯುತ್ತದೆ, ಈ ರೀತಿ ಪ್ರಶ್ನೆಗಳೆಲ್ಲ ಪರಿಪೂರ್ಣವಾದ ಉತ್ತರಗಳನ್ನು ಸ್ವಾನುಭವದಿಂದ ತಿಳಿದುಕೊಂಡು ಅದಕ್ಕನುಗುಣವಾಗಿ ಜೀವಿಸುವುದೇ ದಿವ್ಯಜ್ಞಾನ ಪ್ರಕಾಶವನ್ನು ಹೊಂದಿರುವುದು. ಅಂದರೆ ಧ್ಯಾನದ ಮೂಲಕ ಪ್ರತ್ಯಕ್ಷವಾಗಿ
ಮತ್ತು ಧ್ಯಾನಿಗಳ ಅನುಭವಗಳನ್ನು ಕೇಳುವುದರ ಮೂಲಕ, ಧ್ಯಾನಿಗಳ ಪುಸ್ತಕಗಳನ್ನು ಓದುವುದರ ಮೂಲಕ ಪರೋಕ್ಷವಾಗಿ ಎಲ್ಲರಿಗೂ ಪರಿಪೂರ್ಣ ದಿವ್ಯ ಪ್ರಕಾಶ ಅತಿ ಶೀಘ್ರವಾಗಿ ಹೊಂದುತ್ತದೆ. ಕ್ಷಣ ಜಾಗ್ರತೆ ಅಂದರೆ, ಕ್ಷಣ ಜಾಗ್ರತೆ ಎನ್ನುವುದು ಧ್ಯಾನದ ಮೂಲಕವೇ, ದಿವ್ಯ ಜ್ಞಾನ ಪ್ರಕಾಶದ ಮೂಲಕವೇ ನಮಗೆ ಲಭ್ಯವಾಗುವ ಸ್ಥಿತಿ. ಈ ಸ್ಥಿತಿಯಲ್ಲಿ ಸದಾ ಎಚ್ಚರಿಕೆಯಿಂದ ಇರುವುದು ನಡೆಯುತ್ತಿರುತ್ತದೆ. ಸದಾ ವರ್ತಮಾನ ಸ್ಫೂರ್ತಿಯನ್ನೇ ಹೊಂದಿರುತ್ತೇವೆ. ಭೂತ ಭವಿಷ್ಯತ್ ಕಾಲಗಳ ಛಾಯೆಗಳು ವರ್ತಮಾನದ ಮೇಲೆ ಪ್ರಣಾಳಿಕೆಬದ್ಧವಾಗಿ ಬೇಕಾದದ್ದೆಲ್ಲ ಬೀಳುತ್ತವೆ. ಅಂದುಕೊಂಡರೇನೇ ಇರುತ್ತದೆ. ಒಬ್ಬ ಆಧ್ಯಾತ್ಮಿಕ ಶಾಸ್ತ್ರ ವಿದ್ಯಾರ್ಥಿ ಧ್ಯಾನದಲ್ಲಿ ನಿಪುಣನಾದ ನಂತರ, ದಿವ್ಯ ಜ್ಞಾನ ಪ್ರಕಾಶದ ಹೊಂದಿದ ನಂತರ, ಪೂರ್ಣ ಆಧ್ಯಾತ್ಮಿಕ ಶಾಸ್ತ್ರಜ್ಞನಾದ ನಂತರ ನಿರಂತರ ಅಭ್ಯಾಸ ಮಾಡಬೇಕಾದ ಸ್ಥಿತಿಯೇ ನಿತ್ಯ ಜಾಗ್ರತೆ. ಅದೇ ಕ್ಷಣ ಜಾಗ್ರತೆ. ಆಂಗ್ಲ ಭಾಷೆಯಲ್ಲಿ ಮೂಮೆಂಟ್ ಟು ಮೂಮೆಂಟ್ ಅವೇರ್ನೆಸ್ ಎನ್ನುತ್ತೇವೆ. ನಮ್ಮ ಒಳಗಿನ ಪರಿಸ್ಥಿತಿಗಳಾಗಲಿ ನಮ್ಮ ಹೊರಗಿನ ಪರಿಸ್ಥಿತಿಗಳಾಗಲಿ ಕ್ಷಣ ರೂಪಾಂತರ ಹೊಂದುತ್ತಲೇ ಇರುತ್ತದೆ. ಯಾವುದು ಸ್ಥಿರವಾದುದಲ್ಲ. ಪ್ರತಿಯೊಂದು ತಾತ್ಕಾಲಿಕವೇ. ಪ್ರತಿಯೊಂದು ಚೈತನ್ಯವಾದುದೇ. ಪ್ರತಿಯೊಂದರ ರೂಪ ಬದಲಾಗುವುದೇ. ನಿರಂತರವೂ ಬದಲಾಗುವ ಲೋಕದಲ್ಲಿ ಪ್ರಸ್ತುತ ಸಂದರ್ಭವನ್ನು, ಪ್ರಸ್ತುತ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಪ್ರತಿ ಕ್ಷಣವೂ ಜಾಗೃತಿಯಿಂದ ಇರುವುದೇ ಕ್ಷಣ ಜಾಗ್ರತೆಯ ಸ್ಥಿತಿ. ಮನಃಶಕ್ತಿ. ನಮ್ಮಲ್ಲಿ ಇರುವ ಶಕ್ತಿ ಅನಂತ ಎಂದು ತಿಳಿದುಕೊಂಡು ಅದನ್ನು ಸದಾ ಉಪಯೋಗಿಸಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ನಾವು ಏನು ಅಂದುಕೊಂಡರೆ ಅದು ನಡೆಯಲೇಬೇಕು. ಸುಶಿಕ್ಷಿತವಾದ ಮನಸ್ಸಿಗೆ, ಅಚಲವಾದ ಮನಸ್ಸಿಗೆ, ಬುದ್ಧಿಪೂರ್ಣವಾದ ಮನಸ್ಸಿಗೆ ಪ್ರಪಂಚದಲ್ಲಿ ಎದುರೇ ಇಲ್ಲ. ಮನಃಶಕ್ತಿ ಎನ್ನುವುದು ಧ್ಯಾನದ ಮೂಲಕವೇ, ದಿವ್ಯ ಜ್ಞಾನ ಪ್ರಕಾಶದ ಮೂಲಕವೇ, ಕ್ಷಣ ಜಾಗೃತ ಸ್ಥಿತಿಯ ಮೂಲಕವೇ ವಿನಾ ಬೇರೆ ಯಾವ ಪದ್ಧತಿಯಲ್ಲೂ ಉತ್ಪತ್ತಿಯಾಗಲಾರದು. ಬೇರೆ ಯಾವ ಪದ್ಧತಿಯಲ್ಲೂ ಪ್ರಬಲವಾಗುವುದಿಲ್ಲ. ಪರಿಣಿತಿ ಹೊಂದಿದ ಪೂರ್ಣಾತ್ಮರು ಅಂದರೆ ಸಹ ಸೃಷ್ಟಿಕರ್ತರು ಪ್ರಬಲವಾದ ತಮ್ಮ ಮನಃಶಕ್ತಿಯ ಮೂಲಕ ನೂತನ ಅಂಶಾತ್ಮಗಳ ಸೃಷ್ಟಿ ಮತ್ತು ಪ್ರತ್ಯೇಕ ಲೋಕಗಳ ಸೃಷ್ಟಿ ಮಾಡುತ್ತಿರುತ್ತಾರೆ. ಧ್ಯಾನದಿಂದ ಆಗುವ ಲಾಭಗಳು. ಧ್ಯಾನದ ಮೂಲಕ ನಮಗೆ 6 ವಿಧವಾದ ಲಾಭಗಳು ದೊರೆಯುತ್ತವೆ. ಅವು ಶಾರೀರಿಕ ಆರೋಗ್ಯ, ಮಾನಸಿಕ ಪ್ರಶಾಂತಿ, ಬುದ್ಧಿ ಕುಶಲತೆ, ಆರ್ಥಿಕ ಸಕ್ಷಮ, ಸುಮಿತ್ರ ಪ್ರಾಪ್ತಿ, ಆಧ್ಯಾತ್ಮಿಕ ಶಾಸ್ತ್ರ ವಿಜ್ಞಾನ. ಧ್ಯಾನ ಯೋಗ ಎನ್ನುವುದು ತಿಳಿದವರಿಗೆ ಆಧ್ಯಾತ್ಮಿಕ ಸತ್ಯಗಳು ದೃಗೋಚರವಾಗುವುದು ಅಸಂಭವ. ಆದ್ದರಿಂದ ಅವರು ಅನೇಕ ವಿಧಗಳ ಏರುವಿಕೆಯಿಂದ ಇರುತ್ತಾರೆ. ಪರ್ಯವಾಸನ. ನಿಜಕ್ಕೂ ಅವರಿಗೆ ಯಾವ ವಿಧವಾದ ಸ್ವಸ್ಥತೆಯೂ ಇರುವುದಿಲ್ಲ. ಧ್ಯಾನಿಗಳಲ್ಲದವರಿಗೆ ಶಾರೀರಿಕ ಅನಾರೋಗ್ಯ, ಮಾನಸಿಕ ಅಶಾಂತಿ, ಆಧ್ಯಾತ್ಮಿಕ ಅಜ್ಞಾನ ಎನ್ನುವುದು ತಪ್ಪಿದ್ದಲ್ಲ. ಧ್ಯಾನಿಗಳಲ್ಲದವರಿಗೆ ಸುಮಿತ್ರ ಶೂನ್ಯತೆ ಅಂದರೆ ಸಂಘದಲ್ಲಿ ಒಳ್ಳೆಯ ಮಿತ್ರರು ಇಲ್ಲದಿರುವುದು. ಧ್ಯಾನಿಗಳಲ್ಲದವರಿಗೆ ಆಧ್ಯಾತ್ಮಿಕ ಅಜ್ಞಾನ ಅಂದರೆ ನಾವು ಯಾರೋ ಏತಕ್ಕಾಗಿ ಜೀವಿಸುತ್ತಿದ್ದೇವೋ ಎನ್ನುವುದು ಸ್ವಲ್ಪವೂ ತಿಳಿಯುವುದಿಲ್ಲ ಎನ್ನುವುದು ತಪ್ಪಿದ್ದಲ್ಲ. ಮೂಲಭೂತ ಆಧ್ಯಾತ್ಮಿಕ ಸತ್ಯಗಳು. ಸೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ಲೋಕಗಳಿವೆ. ನಮಗೆ ಅನೇಕ ದೇಹಗಳಿವೆ. ಮೂಲ ಚೈತನ್ಯದಿಂದ ಮಳೆಯಂತೆ ಯಾವಾಗಲೂ ಆತ್ಮಗಳ ಸೃಷ್ಟಿ ಎಂದಿಗೂ ನಡೆಯುತ್ತಲೇ ಇರುತ್ತದೆ. ಹಾಗೆಯೇ ನಡೆಯುತ್ತಲೇ ಇರುತ್ತದೆ. ಪೂರ್ಣಾತ್ಮಗಳು ಅಂದರೆ ಪರಿಣಿತಿ ಹೊಂದಿದ ಆತ್ಮಗಳು. ಅವರು ಸಹ ತಮ್ಮಿಂದ ನೂತನ ಅಂಶಾತ್ಮಗಳನ್ನು ಸೃಷ್ಟಿಸುತ್ತಾ ಇರುವುದು ನಡೆಯುತ್ತಲೇ ಇರುತ್ತದೆ. ಮೂಲ ಚೈತನ್ಯದ ಆತ್ಮಗಳಾಗಲಿ ಪೂರ್ಣ ಆತ್ಮಗಳಿಂದ ಬಂದ ಅಂಶಾತ್ಮಗಳೇ ಆಗಲಿ ಎಲ್ಲಾ ಬಗೆಯ ಅನುಭವಗಳನ್ನು ಜನನ ಮರಣಗಳ ಚಕ್ರದಲ್ಲಾಗಲಿ ಅದರ ಹೊರಗಡೆಯಾಗಲಿ ತಪ್ಪದೆ ಸಂಪಾದಿಸಿಕೊಳ್ಳಬೇಕು.
ಶಿಶು ಆತ್ಮಗಳೆಲ್ಲ ತಪ್ಪದೆ ವಿಕಾಸದ ಹಾದಿಯಲ್ಲಿ ಪೂರ್ಣ ಪರಿಣಿತಿ ಹೊಂದಲೇಬೇಕು. ಆತ್ಮಗಳಿಗೆ ಎಂದು ಪೂರ್ತಿ ಇಚ್ಛೆ, ಸ್ವಾತಂತ್ರ್ಯ ಇರುತ್ತದೆ. ತಮ್ಮ ತಮ್ಮ ಇಚ್ಛೆ, ಸ್ವಚ್ಛಗಳಿಂದ ಬಗೆ ಬಗೆಯ ಕರ್ಮಗಳನ್ನು ಮಾಡುತ್ತಾ ಅವುಗಳ ಫಲಿತಾಂಶಗಳನ್ನು ಅನುಭವಿಸುತ್ತಾ ಎಷ್ಟೋ ಪಾಠಗಳನ್ನು ಕಲಿಯುತ್ತಾ ಇರುವುದು ಎಂಬುದು ಸದಾ ನಡೆಯುತ್ತಾ ಇರುತ್ತದೆ. ಇಂತಹ ಸತ್ಯಗಳು ಇನ್ನೂ ಎಷ್ಟೋ ಇವೆ. ಎಲ್ಲ ಆಗಿಂದಾಗ ಅಲ್ಲಿಂದಲೇ ತಿಳಿದುಕೊಳ್ಳುತ್ತಾ ಇರಬೇಕು. ಚೈತನ್ಯವೇ ಮೂಲ. ಸೃಷ್ಟಿಯ ಮೂಲಾಧಾರವೇ ಮೂಲ ಚೈತನ್ಯ. ನಾವು ಈ ಮೂಲ ಚೈತನ್ಯದ ಅಂಶಗಳು. ಕೆಲವು ಚೈತನ್ಯ ಅಂಶಗಳು ವಿಶ್ವಮಯ ಪ್ರಾಣಶಕ್ತಿ ಅಂಶಗಳಾಗಿ ರೂಪಾಂತರ ಹೊಂದುತ್ತವೆ. ಈ ವಿಶ್ವಮಯ ಪ್ರಾಣಶಕ್ತಿ ಅಂಶಗಳ ಸಮುದಾಯವೇ ಮೂಲ ಪ್ರಕೃತಿ. ಈ ಮೂಲ ಪ್ರಕೃತಿ ಕ್ರಮೇಣ ಸ್ಥೂಲ ಪ್ರಕೃತಿಯಾಗಿ, ಅಂದರೆ ಪಾಂಚಭೌತಿಕವಾಗಿ ರೂಪಾಂತರ ಹೊಂದುತ್ತಾ ಇರುತ್ತದೆ. ಪಂಚಭೌತಿಕ ಪದಾರ್ಥ ವಿಕಾಸದ ಹಾದಿಯಲ್ಲಿ ದೇಹಗಳ ಉತ್ಪತ್ತಿ ನಡೆದಾಗ ಮೂಲ ಚೈತನ್ಯದ ಅಂಶಗಳು ದೇಹಿಯಾಗಿ ರಂಗಪ್ರವೇಶ ಮಾಡುತ್ತವೆ. ಯದ್ಭವಂ ತದ್ಭವತಿ. ಯಾವಾಗಲೂ ನಮ್ಮ ಭಾವನಾ ಧೋರಣೆಯೇ ನಮ್ಮ ಭೌತಿಕ ವಾಸ್ತವ ಬದಲಾವಣೆಗೆ ಕಾರಣ. ಆದ್ದರಿಂದ ನಮಗೆ ನಮ್ಮ ವಿನಾಶಕರ ಧೋರಣೆಯಿಂದ ವಿನಾಶಕರ ಫಲಿತಾಂಶಗಳು, ನಿರಾಶಾದಾಯಕ ಧೋರಣೆಯಿಂದ ನಿರಾಶಾದಾಯಕ ಫಲಿತಾಂಶಗಳು, ಆಶಾದಾಯಕ ಧೋರಣೆಯಿಂದ ಆಶಾದಾಯಕ ಫಲಿತಾಂಶಗಳು, ಅದ್ಭುತಕರವಾದ ಧೋರಣೆಯಿಂದ ಅದ್ಭುತವಾದ ಫಲಿತಾಂಶಗಳು ಲಭಿಸುತ್ತವೆ. ತೀವ್ರವಾಗಿ ಬಯಸುವುದು, ತ್ರಿಕರಣ ಶುದ್ಧಿಯಿಂದ ನಂಬಿರುವುದು, ತೀಕ್ಷ್ಣವಾಗಿ ಬಯಸುವುದು, ಉತ್ಸಾಹದಿಂದ ಪ್ರಯತ್ನ ಮಾಡಿರುವುದು, ಯಾವುದಾದರೂ ಸರಿ, ಅದು ತಪ್ಪದೇ ಆಗುತ್ತದೆ. ಏಕೈಕ ಪರಮ ಸತ್ಯ. ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ಇದೇ ಏಕೈಕ ಸತ್ಯ. ಉದ್ಧರೇದಾತ್ಮನಾತ್ಮನಂ ಆತ್ಮನ ಭವ ಸಾಧಯೇತ್. ಆತೈವ ಹ್ಯಾತ್ಮನೋ ಬಂಧುವಂ ಆತೈವಂ ರಿಪುರಾತ್ಮನಂ ಎನ್ನುತ್ತಿದೆ ಭಗವದ್ಗೀತೆ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು ಅಷ್ಟೇ ಹೊರತು ನಮ್ಮನ್ನು ನಾವು ಪತನ ಮಾಡಿಕೊಳ್ಳಬಾರದು. ನಮಗೆ ನಾವೇ ಬಂಧುಗಳು, ನಮಗೆ ನಾವೇ ಶತ್ರುಗಳು. ಅಷ್ಟೇ ವಿನಾ ಬೇರೆ ಯಾರು ನಮಗೆ ಸಹಾಯ ಮಾಡಲಾರರು, ಬೇರೆ ಯಾರು ನಮಗೆ ಹಾನಿ ಮಾಡಲಾರರು. ನಮ್ಮ ತೀವ್ರ ಪ್ರಗತಿಯಾದರೂ ನಮ್ಮ ಮಂದ ಪ್ರಗತಿಯಾದರೂ ಸದಾ ನಾವೇ ಕಾರಣರು. ಜೀವನದ ಪರಮಾರ್ಥ. ಈ ಜೀವನ ಇರುವುದು ಎಲ್ಲಾ ವಸ್ತುಗಳನ್ನು, ಎಲ್ಲಾ ವಿಷಯಗಳನ್ನು ಅನುಭವಿಸಲು, ಸಕಲ ಕಲೆಗಳನ್ನು, ಸಕಲ ವಿದ್ಯೆಗಳನ್ನು ಅಭ್ಯಾಸ ಮಾಡಲು, ಆಧ್ಯಾತ್ಮಿಕ ಶಾಸ್ತ್ರವನ್ನು ಕುರಿತು ಪೂರ್ತಿಯಾಗಿ ನಿಶ್ಚಯವಾಗಿ ತಿಳಿದುಕೊಳ್ಳಲು, ಮುಖ್ಯವಾಗಿ ಆಧ್ಯಾತ್ಮಿಕ ಶಕ್ತಿಗಳನ್ನು ಶಕ್ತಿಗೆ ತಕ್ಕಂತೆ ಹೊಂದುವುದಕ್ಕಾಗಿ. ಆದ್ದರಿಂದ ಜೀವನ ಪರಮಾರ್ಥಗಳು 4: ಭುಕ್ತಿ ವಿಷಯಾನಂದ ಮೂಲಕ, ರಕಿ ಕಲೆಗಳು, ಆಟಗಳು, ಹಾಡುಗಳ ಮೂಲಕ, ಶಕ್ತಿ ಧ್ಯಾನ ಯೋಗ ಸಾಧನೆಯ ಮೂಲಕ, ಮುಖಿ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ತ್ರಿವಿಧ ಆನಂದಗಳು. 3 ರೀತಿಯ ಆನಂದಗಳು ಇವೆ. ಅವು ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ. ನಮ್ಮ ಜೀವನ ಇರುವುದು ಅನ್ನಮಯ ಕೋಶದ ಮೂಲಕ ವಿಷಯಾನಂದವನ್ನು ಹೊಂದಲಿಕ್ಕಾಗಿ, ಮನೋಮಯ ಕೋಶ ಮೂಲಕ ಭಜನಾನಂದವನ್ನು ಹೊಂದಲಿಕ್ಕಾಗಿ, ವಿಜ್ಞಾನಮಯ ಆನಂದಮಯ ಕೋಶಗಳ ಮೂಲಕ ಬ್ರಹ್ಮಾನಂದವನ್ನು ಹೊಂದಲಿಕ್ಕಾಗಿ. ಅಂತಿಮ ಧ್ಯೇಯ: ನಾವು ತ್ರಿಕಾಲ ಜ್ಞಾನಿಗಳು ಆಗಬೇಕು. ನಾವು ತ್ರಿಲೋಕ ಸಂಚಾರಿಗಳು ಆಗಬೇಕು. ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಬೇಕು. ಇದೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅಂತಿಮ ಧ್ಯೇಯ. ಇವೆಲ್ಲ ಜನ್ಮ ಪರಂಪರೆಯಲ್ಲಿ ಧ್ಯಾನದಿಂದ ಸಾಧ್ಯವಾಗುತ್ತದೆ. ಯಾವ ಜನ್ಮದಲ್ಲಿ ಈ ಅಂತಿಮ ಧ್ಯೇಯಗಳನ್ನು ಸಾಧಿಸಲು ಪ್ರಯತ್ನ ಮಾಡುತ್ತೇವೆಯೋ ಆ ಜನ್ಮವೇ ಕೊನೆ ಜನ್ಮ ಆಗುತ್ತದೆ. ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮಾನ್ಯಪಿ
ಕಿಂ ವದಂತಿಹ್ಯಂ ಸತ್ಯಹಂ ಯಾ ಮತಿಂ ಸಾ ಗತಿ ಭ್ರಮವೇತ್ ಎಂದಿದೆ ಅಷ್ಟವಕ್ರಕ ಗೀತೆ. ಅಂದರೆ ನಮ್ಮ ಬುದ್ಧಿ ಹೇಗೆ ಇರುತ್ತದೆಯೋ ನಮ್ಮ ಗತಿ ಕೂಡ ಹಾಗೆ ಇರುತ್ತದೆ. ನಮ್ಮ ಮತಿಯಲ್ಲಿ ಈ ದೇಹಗಳನ್ನು ಇಟ್ಟುಕೊಂಡು ದೀಕ್ಷೆಯಿಂದ ಸಾಧನೆ ಮುಂದುವರಿಸಿದರೆ ನಮ್ಮ ಗತಿ ಕೂಡ ತಪ್ಪದೆ ಹಾಗೆ ಇರುತ್ತದೆ. ಅಂತಿಮ ದೇಹಗಳನ್ನೇ ಗುರಿಗಳನ್ನಾಗಿಟ್ಟುಕೊಳ್ಳೋಣ. ನಮ್ಮ ಜನ್ಮವನ್ನು ಅಂತಿಮ ಜನ್ಮವಾಗಿಸಿಕೊಳ್ಳೋಣ. ದಿನವೂ ತಪ್ಪದೆ ಏನು ಮಾಡಬೇಕು? ಪ್ರತಿ ವ್ಯಕ್ತಿ ಪ್ರತಿದಿನ ತಪ್ಪದೆ ಕನಿಷ್ಠ 1 ಗಂಟೆ ಧ್ಯಾನ, 1 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ ಮಾಡಲೇಬೇಕು. ಉಳಿದ ಸಮಯದಲ್ಲಿ ಸಂತೋಷವಾಗಿ ಇರುತ್ತಾ ಎಲ್ಲಾ ಕೋನದಿಂದಲೂ ಜೀವನವನ್ನು ಅನುಭವಿಸುತ್ತಾ ಇರಬೇಕು. ಬಿ ಹ್ಯಾಪಿ ಅಂಡ್ ಎಂಜಾಯ್ ಲೈಫ್. ಅಕ್ಷರಾಭ್ಯಾಸ. ಆ ಪ್ಲಸ್ ಕ್ಷರ = ಅಕ್ಷರ. ಕ್ಷರ ಆಗದಿರುವುದು ಅಕ್ಷರ. ಕ್ಷರ ಅಂದರೆ ನಶಿಸುವುದು, ಅಕ್ಷರ ಅಂದರೆ ನಶಿಸದಿರುವುದು ಎಂದರ್ಥ. ಚೈತನ್ಯ ಅಂದರೆ ನಾನು ಎನ್ನುವ ಆತ್ಮ ಪದಾರ್ಥ. ಚೈತನ್ಯ ಎನ್ನುವುದು ಅಕ್ಷರ ಅಂದರೆ ನಾಶವಾಗದಿರುವ ವಸ್ತು. ನಾವು ಚೈತನ್ಯಮಯ ಆತ್ಮರು ಎನ್ನುವ ಸತ್ಯವನ್ನು ಯಾವಾಗಲೂ ಅಭ್ಯಾಸದಲ್ಲಿ ಇಟ್ಟುಕೊಳ್ಳುವುದೇ ಅಕ್ಷರಾಭ್ಯಾಸ ಎಂದರ್ಥ. ಅಕ್ಷರಾಭ್ಯಾಸ ಅಂದರೆ ಅಕ್ಷರವನ್ನು ಅಭ್ಯಾಸ ಮಾಡುವುದು. ಅಕ್ಷರಾಭ್ಯಾಸ ಅಂದರೆ ನಾನು ಆತ್ಮ ಎನ್ನುವ ಸತ್ಯವನ್ನು ದಿನನಿತ್ಯ ಭೌತಿಕ ಜೀವನದಲ್ಲಿ ಅಭ್ಯಾಸ ಮಾಡುವುದು. ಧ್ಯಾನದಿಂದಲೇ ಅಕ್ಷರಾಭ್ಯಾಸ ಎನ್ನುವುದು ನಡೆಯುತ್ತದೆ. ಧ್ಯಾನದಲ್ಲಿ ನಡೆಯುವ ಆತ್ಮಾನುಭವ ಕೃಷಿಯೇ ಅಕ್ಷರಾಭ್ಯಾಸ. ಅಕ್ಷರಾಭ್ಯಾಸಕ್ಕೆ ಆದಿ ಇದೆ, ಆದರೆ ಅಂತ್ಯ ಇಲ್ಲ. ಅವರ ಸಾಧನೆ ಅವರದೇ. ಅಕ್ಷರಾಭ್ಯಾಸ ದಿವ್ಯ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಪ್ರತಿ ಕ್ಷಣ ಅಕ್ಷರಾಭ್ಯಾಸವೇ. ತಕ್ಷಣ ಕರ್ತವ್ಯ ನಿಷ್ಠೇನು? ತತ್ ಪ್ಲಸ್ ಕ್ಷಣ = ತಕ್ಷಣ. ತಕ್ಷಣ ಪ್ರಸ್ತುತ ಕ್ಷಣ. ಕರ್ತವ್ಯ = ಅನಿವಾರ್ಯವಾಗಿ ಮಾಡಬೇಕಾಗಿರುವುದು. ಪ್ರತಿ ಕ್ಷಣದಲ್ಲೂ ಮಾಡಲಾಗುವುದು ಯಾವಾಗಲೂ ಎಷ್ಟೋ ಇರುತ್ತದೆ. ಆದರೆ ಮಾಡಬೇಕಾದದ್ದು ಅದರಲ್ಲಿ ಯಾವಾಗಲೂ ಒಂದೇ. ವರ್ತಮಾನದಲ್ಲಿ ಮಾಡಲಾಗುವ ಅನೇಕ ವಿಷಯಗಳಲ್ಲಿ ಅನಿವಾರ್ಯವಾಗಿ ಮಾಡಬೇಕಾದ್ದನ್ನು ಕ್ಷಣದಲ್ಲಿ ಗುರುತಿಸಿ ಮತ್ತೆ ಮರುಕ್ಷಣದಲ್ಲಿ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ನಿಮಗ್ನವಾಗಿ ಇರುವವನೇ ಕರ್ತವ್ಯನಿಷ್ಠನು. ತಕ್ಷಣ ಕರ್ತವ್ಯ ಅಂದರೆ ಈ ವರ್ತಮಾನ ಕ್ಷಣದಲ್ಲಿ ಮಾಡಬೇಕಾದ ಕೆಲಸ ನಮ್ಮ ಮತ್ತು ಇತರರ ಮಾನಸಿಕ ಪರಿಸ್ಥಿತಿಗಳಾಗಿವೆ. ಹೊರಗಿನ ವಾತಾವರಣದ ಪರಿಸ್ಥಿತಿಗಳಾಗಲಿ ಕ್ಷಣ ಕ್ಷಣವೂ ರೂಪಾಂತರ ಹೊಂದುತ್ತಲೇ ಇರುತ್ತದೆ ಮತ್ತು ಪ್ರತಿ ಮನಸ್ಥಿತಿಗಳಲ್ಲಿಯೂ ತಕ್ಕ ಮಟ್ಟಿಗೆ ಕರ್ತವ್ಯ ನಿಷ್ಠೆಯನ್ನು ಹೊಂದಿರಬೇಕು. ನಡೆಯುವಾಗ ನಡೆಯಬೇಕು, ತಿನ್ನುವಾಗ ತಿನ್ನಬೇಕು ಎಂದನು ಒಂದು ಸಂದರ್ಭದಲ್ಲಿ ಬುದ್ಧನು. ಕೈಯಲ್ಲಿರುವ ಕೆಲಸವನ್ನು ಬಿಟ್ಟು ಒಂದು ಕ್ಷಣವಾದರೂ ಪರಗಮನದಲ್ಲಿ ಮನಸ್ಸು ಇರಬಾರದು. ದಿವ್ಯಜ್ಞಾನ ಪ್ರಕಾಶದ ಮೂಲಕ ನಮ್ಮ ವರ್ತಮಾನ ಗಮನ ಸ್ಥಿರವಾಗುತ್ತದೆ. ಪರಗಮನ ರಹಿತ ಸ್ಥಿತಿಯೇ ವರ್ತಮಾನ ಗಮನ ಸ್ಥಿತಿ. ವರ್ತಮಾನ ಗಮನದಲ್ಲಿ ಇರುವವನೇ ನಿತ್ಯ ಜಾಗರೂಕನು. ನಿತ್ಯ ಜಾಗರೂಕನೇ ತಕ್ಷಣ ಕರ್ತವ್ಯ ನಿಷ್ಠನಾಗಬಲ್ಲನು. ತಕ್ಷಣ ಕರ್ತವ್ಯನಿಷ್ಠನೇ ಅದ್ಭುತ ಪ್ರಗತಿಯನ್ನು ಸಾಧಿಸಬಲ್ಲವನು. ಪ್ರಜ್ವಲ ರಾಹಿತ್ಯ. ಶಾರೀರಿಕವಾಗಲಿ ಮಾನಸಿಕವಾಗಲಿ ಆಧ್ಯಾತ್ಮಿಕವಾಗಲಿ ಮನುಷ್ಯ ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗಬೇಕು. ಅಂದರೆ ತಪ್ಪದೇ ಬೇಕಾಗಿರುವ ಗುಣವೇ ಪ್ರಜ್ವಲ ರಾಹಿತ್ಯ. ಪ್ರಜ್ವಲ್ = ಕೆಲಸಕ್ಕೆ ಬಾರದ ಮಾತುಗಳನ್ನು ಮಾತನಾಡುವುದು. ಪ್ರಜ್ವಲ ರಾಹಿತ್ಯ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡದೇ ಇರುವುದು. ಆಗ ದೇಹದ ಸಹಜ ಪ್ರಾಣಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಪ್ರಜಲ್ಪ ಎನ್ನುವುದೇ ಮನುಷ್ಯನನ್ನು ತಿಂದು ಹಾಕುವ ಕ್ಯಾನ್ಸರ್ ವ್ಯಾಧಿ. ಬಾಯಿಯಿಂದ ಒಂದೇ ಒಂದು ಅನಾವಶ್ಯಕವಾದ ಮಾತು ಕೂಡ ಬರಬಾರದು. ಆಗ ಅಪಾರವಾದ ಶಕ್ತಿಯನ್ನು ನಮ್ಮಲ್ಲಿ ಕೂಡಿ ಇಡಲಾಗುತ್ತದೆ. ಪ್ರಜಲ್ಪ ರಾಹಿತ್ಯ ಎನ್ನುವುದು ಮೂಲಭೂತವಾದ ಆಧ್ಯಾತ್ಮಿಕ ಸಾಧನೆ. ವಾಕ್ ಕ್ಷೇತ್ರದ ಮೇಲೆ ಸರಿಯಾದ ಹಿಡಿತವನ್ನು ಸಾಧಿಸಬೇಕು.
ವಾಕ್ ಕ್ಷೇತ್ರ ಸದಾ ಶಾಸ್ತ್ರೀಯವಾಗಿಯೂ ಸಂಕ್ಷಿಪ್ತವಾಗಿಯೂ ಇರಬೇಕು. ಆ ರೀತಿಯಲ್ಲಿ ಉಳಿತಾಯ ಮಾಡಿರುವ ಪ್ರಾಣಶಕ್ತಿಯೇ ನಮ್ಮ ಶಾರೀರಿಕ ಪುಷ್ಟಿಗೆ, ಮಾನಸಿಕ ತೃಪ್ತಿಗೆ, ಬುದ್ಧಿ ವಿಕಾಸಕ್ಕೆ, ಆತ್ಮಪರಾಕಾಷ್ಠೆಗೆ ಕ್ರಮೇಣ ಸಹಾಯವಾಗುತ್ತದೆ. ಪ್ರಜಲ್ಪ ಸಹಿತನು ಯಾವಾಗಲೂ ನಿರ್ವೀರ್ಯನೇ, ಪ್ರಜಲ್ಪ ರಹಿತನು ಯಾವಾಗಲೂ ಸವೀರ್ಯನೇ. ಭೋಗ ಕಾಮುಕನಿಗಾಗಲಿ ಮೋಕ್ಷಗಾಮಿಗನಾಗಲಿ ಪ್ರಜಲ್ಪ ರಾಹಿತ್ಯ ಎನ್ನುವುದು ಅನಿವಾರ್ಯ. ಕ್ರಿಯಾಯೋಗ. ಕ್ರಿಯಾ ಚರ್ಯೆ ವಿಷಯ, ಯೋಗ ಮಾಡಬೇಕಾದ ಸಾಧನೆ. ಆದ್ದರಿಂದ ಕ್ರಿಯಾಯೋಗದ ಅಂದರೆ ತಪ್ಪದೆ ಮಾಡಬೇಕಾದ ಸಾಧನ ಕ್ರಿಯೆ. ತಪ್ಪದೆ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನೇನ ಕ್ರಿಯಾಯೋಗಂ. ಇದು ಪತಂಜಲಿ ಮಹರ್ಷಿ ಹೇಳಿದ ರಾಜಯೋಗ ಸೂತ್ರಗಳಲ್ಲಿ ಪ್ರಧಾನವಾದುದು. ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಎನ್ನುವ ನಿಜವಾದ 3 ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಸೇರಿದರೇನೆ ಕ್ರಿಯಾಯೋಗ ಆಗುತ್ತದೆ. ಆದ್ದರಿಂದ ಮಾಡಬೇಕಾದದ್ದು 3. ತಪಸ್ಸು ಅಂದರೆ ಶಾರೀರಿಕವಾದ ಭೌತಿಕವಾದ ಅವಶ್ಯಕತೆಗಳನ್ನು, ಅಂದರೆ ತಿಂಡಿ, ನಿದ್ರೆ ಮುಂತಾದವುಗಳನ್ನು ಕ್ರಮೇಣ ಕಡಿಮೆ ಮಾಡುತ್ತಾ ಬರುವುದು. ಸ್ವಾಧ್ಯಾಯ ಅಂದರೆ ಆತ್ಮವಿಕಾಸಕ್ಕೆ 100% ಉಪಯೋಗವಾಗುವ ಗ್ರಂಥಗಳ ಅಧ್ಯಯನ ಮಾಡುವುದು. ಈಶ್ವರ ಪ್ರಣಿಧಾನ ಅಂಚಿದಂ ಎಲ್ಲ ದೈವಮಯ, ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವ ಅರಿವನ್ನು ಸದಾ ಹೊಂದಿರುವುದು. ಧ್ಯಾನ ಅಭ್ಯಾಸದಿಂದಲೇ ಈ 3 ಸಾಧ್ಯವಾಗುವುದು. ಬೇರೆ ಮಾರ್ಗವಿಲ್ಲ. ಅನ್ಯಥಾ ಶರಣಂ ನಾಸ್ತಿ. ಸ್ವಾಧ್ಯಾಯ. ಧ್ಯಾನ ಎನ್ನುವುದು ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಎನ್ನುವುದು ಸಹ ಅಷ್ಟೇ ಮುಖ್ಯ. ಅದಕ್ಕಿಂತ ಮುಖ್ಯ, ಧ್ಯಾನಿಗಳ ಅನುಭವಗಳು ಪುಸ್ತಕ ರೂಪವನ್ನು ಹೊಂದಿದಾಗ ಅವು ಎಲ್ಲಕ್ಕಿಂತಲೂ ಉತ್ಕೃಷ್ಟವಾದ ಗ್ರಂಥಗಳಾಗುತ್ತವೆ. ಆ ಗ್ರಂಥಗಳನ್ನು ಓದುವುದು ಬಹಳ ಮುಖ್ಯ. ಸ್ವಾಧ್ಯಾಯವು ಮನುಷ್ಯನ 4ನೇ ಶರೀರವನ್ನು, ಅಂದರೆ ವಿಜ್ಞಾನಮಯ ಕೋಶವನ್ನು ಶುದ್ಧಿ ಮಾಡುತ್ತದೆ, ಅಭಿವೃದ್ಧಿ ಮಾಡುತ್ತದೆ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಧ್ಯಾನ ಯೋಗಿಗಳು ಇದ್ದಾರೋ ಎಲ್ಲರ ಅನುಭವಗಳನ್ನು ಅಧ್ಯಯನ ಮಾಡಬೇಕು. ಒಬ್ಬ ಯೋಗಿಯ ಆತ್ಮಕಥೆ. ಶ್ರೀ ಯೋಗಾನಂದ ಪರಮಹಂಸ ಬರೆದ ಮಹತ್ತರವಾದ ಪುಸ್ತಕ. ಮಹಾವತಾರ ಬಾಬಾಜಿಯವರ ಕುರಿತು ಹೇಳಿದಂಥ ಪುಸ್ತಕ. ಆಟೋಬಯೋಗ್ರಫಿ ಆಫ್ ಎ ಯೋಗಿ. ಮಹಾವತಾರ ಬಾಬಾಜಿ ಅಂದರೆ ಪರ್ಯವೇಕ್ಷಿಸುತ್ತಿರುವ ಪರಮ ಗುರುಗಳಲ್ಲಿ ಅಗ್ರಗಣ್ಯರು ಎಂದು ಅರ್ಥ. ಈ ಪುಸ್ತಕದಲ್ಲಿ ಶ್ರೀ ಯುಕ್ತೇಶ್ವರರು ಪುನರುತ್ಥಾನ ಎನ್ನುವ ಅಧ್ಯಾಯ ಇಡೀ ಪುಸ್ತಕಕ್ಕೆ ಮುಖ್ಯವಾಗಿದೆ. ಮರಣ ಹೊಂದಿದ ನಂತರ ಶ್ರೀ ಯುಕ್ತೇಶ್ವರರು ಸಶರೀರಗಳಾಗಿ ಹಿಂತಿರುಗಿ ಬಂದು ಶ್ರೀ ಯೋಗಾನಂದರಿಗೆ ಮರಣಾನಂತರದ ಜೀವನವನ್ನು ಕುರಿತು ವಿವರಿಸಿ ಹೇಳಿದ ಅದ್ಭುತ ಅಧ್ಯಾಯ. ಒಬ್ಬ ಯೋಗಿಯ ಆತ್ಮಕಥೆ ಗ್ರಂಥವನ್ನು ಓದಿದವರು ನಿಸ್ಸಂದೇಹವಾಗಿ ಜಿಜ್ಞಾಸಿಗಳಾಗಿ ಬದಲಾಗುತ್ತಾರೆ. ಹಿಮಾಲಯ ಯೋಗಿಗಳು. ಸ್ವಾಮಿ ರಾಮ ಬರೆದ ಅಸಾಮಾನ್ಯವಾದ ಯೋಗ ಪುಸ್ತಕ ಲಿವಿಂಗ್ ವಿತ್ ದಿ ಹಿಮಾಲಯನ್ ಮಾಸ್ಟರ್ಸ್. ಆ ಪುಸ್ತಕವನ್ನು ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿಗೆ ಸೇರಿದ ಸ್ವರ್ಗೀಯ ಡಾಕ್ಟರ್ ಗಿ ಬಾಲಕೃಷ್ಣರವರು ಹಿಮಾಲಯ ಯೋಗಿಗಳು ಎಂದು ತೆಲುಗಿನಲ್ಲಿ ಅದ್ಭುತವಾಗಿ ಅನುವಾದಿಸಿದರು. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಇರುವ ಪರಮ ಗುರುಗಳ ವಿಶಿಷ್ಟ ಯೋಗ ಸಿದ್ಧಿಗಳನ್ನು ಕುರಿತು, ಅವರ ಅಪಾರ ಜ್ಞಾನ ಸಂಪತ್ತನ್ನು ಕುರಿತು, ಸ್ವಾಮಿ ರಾಮ ಸ್ವಾನುಭವಗಳ ಯಥಾರ್ಥವಾಗಿ ಇರುವ ಪುಸ್ತಕ. ಆಧ್ಯಾತ್ಮಿಕ ಲೋಕಕ್ಕೆ ಸ್ವಾಮಿ ರಾಮ ಮಾಡಿರುವ ಅನಂತ ಸೇವೆ ಆ ಚಂದ್ರ ತಾರೆಗಳಿರುವವರೆಗೂ ಉಳಿದಿರುತ್ತದೆ. ಲಿವಿಂಗ್ ವಿತ್ ದಿ ಹಿಮಾಲಯನ್ ಮಾಸ್ಟರ್. ಯೋಗ ಸಾಧಕರು ತಪ್ಪದೆ ಓದಬೇಕಾದ ಪುಸ್ತಕ. ಎಣಿಕೆ ಇಲ್ಲದಷ್ಟು ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸುವ ಪುಸ್ತಕ. ಸಂಭೋಗದಿಂದ ಸಮಾಧಿ ಕಡೆಗೆ. ಸಂಭೋಗ ಎನ್ನುವುದು ಭೌತಿಕ ಆನಂದದಲ್ಲಿ ಪರಾಕಾಷ್ಠೆ. ಆದರೆ
ಅದಕ್ಕಿಂತಲೂ ಮುಖ್ಯವಾದುದು ಧ್ಯಾನ ಸಮಾಧಿ ಸ್ಥಿತಿಯಲ್ಲಿ ಹೊಂದಲಾಗುವ ಆತ್ಮಪರವಾದ ಶಾಶ್ವತವಾದ ಬ್ರಹ್ಮಾನಂದ. ಆದರೆ ತಿಳಿದುಕೊಳ್ಳಬೇಕಾದ ಸತ್ಯವೇನೆಂದರೆ ಸಂಭೋಗ ಎನ್ನುವುದು ಸ್ವಲ್ಪವೂ ಸಮಾಧಿಗೆ ತಡೆಯಲ್ಲ. ಅದೇ ವಿಧವಾಗಿ ಧ್ಯಾನ ಸಮಾಧಿ ಸ್ಥಿತಿ ಎನ್ನುವುದು ಸಂಭೋಗಕ್ಕೆ ಬರುವುದಿಲ್ಲ. ಮಾನವನು ಕೇವಲ ಸಂಭೋಗಾನಂದವನ್ನು ಅಭಿಲಾಷಿಸುತ್ತಿದ್ದಾನೆ ವಿನಃ ಪರಮಾನಂದಕರವಾದ ಧ್ಯಾನ ಸಮಾಧಿ ಸ್ಥಿತಿಯನ್ನು ಕೋರುತ್ತಿಲ್ಲ. ಎಲ್ಲರೂ ತಪ್ಪದೆ ಧ್ಯಾನದ ಮೂಲಕ, ದಿವ್ಯಜ್ಞಾನ ಪ್ರಕಾಶದ ಮೂಲಕ ಜನಪರಮಾರ್ಥವಾದ ಧ್ಯಾನ, ಜ್ಞಾನ, ಸಮಾಧಿ ಸ್ಥಿತಿಯನ್ನು ಕೂಡ ಹೊಂದಲೇಬೇಕು ಎನ್ನುವುದೇ ಓಶೋ ರಜನೀಶರ ಪರಮ ಸಂದೇಶ. ಫ್ರಮ್ ಸೆಕ್ಸ್ ಟು ಸೂಪರ್ ಕಾನ್ಸಿಯಸ್ನೆಸ್ ತೆಲುಗಿನಲ್ಲಿ ಅನುವಾದಿಸಿದಂತಹ ಮೊಟ್ಟ ಮೊದಲನೆಯ ಅದ್ಭುತವಾದ ಓಶೋ ರಜನೀಶ್ ಪುಸ್ತಕ. ಓಶೋ ವಾರೆ ವಾ, ವಾಟ್ ಎ ಗ್ರೇಟ್ ಮಾಸ್ಟರ್. ರಜನೀಶರ ಪುಸ್ತಕಗಳು ಓದಿದರೇನೆ ಜೀವನ. ಓಶೋ ಪುಸ್ತಕಗಳೇ ಮಹಾ ವಿನೋದ್, ಓಶೋ ಪುಸ್ತಕಗಳೇ ಮಹಾ ಆನಂದ, ಓಶೋ ಪುಸ್ತಕಗಳೇ ಮಹಾ ವಿಜ್ಞಾನ. ಭೂಪ್ರಪಂಚದಲ್ಲಿ ಇಂದಿನವರೆಗೂ ಹುಟ್ಟಿದ ಅನೇಕ ಜ್ಞಾನಿಗಳನ್ನು ಕುರಿತು, ಅವರ ಸಹಜ ಜೀವನ ವಿಧಾನಗಳನ್ನು ಕುರಿತು, ಅವರ ದಿವ್ಯ ಧ್ಯಾನಾನುಭವಗಳನ್ನು ಕುರಿತು, ಅವರ ಪರಿಧಿಯಿಲ್ಲದ ಆತ್ಮ ವಿಕಾಸವನ್ನು ಕುರಿತು ಮತ್ತು ಸಾವಿರಾರು ಪುಟ್ಟ ಜ್ಞಾನ ಕಥೆಗಳನ್ನು, ಚಿಕ್ಕ ಚಿಕ್ಕ ಹಾಸ್ಯ ಭರಿತವಾದ ಕಥೆಗಳನ್ನು ಉದಾಹರಣೆಯಾಗಿ ಹೇಳುತ್ತಾ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಸುಮಾರು 650 ಪುಸ್ತಕಗಳಲ್ಲಿ ವಿಸ್ತಾರವಾಗಿ ವಿಶ್ಲೇಷಿಸಿದ ಅದ್ಭುತ ಜ್ಞಾನಿ ಓಶೋ. ನೂತನ, ನಿಸ್ಸಂಕೋಚ, ನಿರ್ಭಯ, ನಿತ್ಯಾನಂದಮಯವಾದ ಜೀವನ ಶೈಲಿಯನ್ನು ದೇವಲೋಕದಿಂದ ಭೂಮಿಗೆ ಇಳಿಸಲು ಸಾಹಸ ಮಾಡಿದ ದಿವ್ಯಮೂರ್ತಿ ಓಶೋ. ಓಶೋ ಎಂದರೇನೆ ದುರಭಿಪ್ರಾಯ ಇಟ್ಟುಕೊಂಡವರು ಅವರ ಪುಸ್ತಕಗಳನ್ನೇ ಓದದೆ ಅವರನ್ನು ನಿಂದಿಸುತ್ತಿದ್ದುವರು ನಷ್ಟ ಜಾತಕರು. ಮಾಸ್ಟರ್ ಏನಾರು ಹೇಳ್ತೀರಾ? ಥ್ಯಾಂಕ್ ಯು ಮಾಸ್ಟರ್, ಧನ್ಯವಾದಗಳು.